ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಒತ್ತಿ. ಇವತ್ತು ನಾನು ಅರಿಶಿಣದ ಎಲೆಯಲ್ಲಿ ಸಿಹಿ ಕಡುಬು ಮತ್ತು ಬಾಳೆ ಎಲೆಯಲ್ಲಿ ಸಪ್ಪೆ ಕಡುಬು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲು ಅಕ್ಕಿಯನ್ನು 3-4 ಬಾರಿ ವಾಶ್ ಮಾಡಿ ಮತ್ತೆ ನೀರನ್ನು ಹಾಕಿ ಒಂದು 6 ಗಂಟೆಗಳ ಕಾಲ ಇದನ್ನು ನೆನೆಸಿಟ್ಕೊಳ್ಳಿ. ಇಲ್ಲಿ ನಾನು 4 ಕಪ್ ಅಕ್ಕಿಯನ್ನು ತೆಗೆದುಕೊಂಡಿರೋದ್ರಿಂದ ಇದಕ್ಕೆ 2 ಕಪ್ ಕಾಯಿ ತುರಿ ಬೇಕಾಗುತ್ತೆ. ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಅದಕ್ಕೆ ಅಕ್ಕಿಯನ್ನು ಹಾಕಿ, ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಮತ್ತು 1 ಕಪ್ ಕಾಯಿ ತುರಿಯನ್ನು ಇದಕ್ಕೆ ಆ್ಯಡ್ ಮಾಡಿಕೊಳ್ಳಿ. ಸ್ವಲ್ಪ ನೀರನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಬಿಟ್ಕೊಳ್ಳಿ. ಈ ರುಬ್ಬಿದ ಮಿಶ್ರಣವನ್ನು ಒಂದು ಪಾತ್ರೆಗೆ ಹಾಕಿಕೊಳ್ಳಿ. ಅದೇ ತರಹ ಉಳಿದ ಅಕ್ಕಿಯನ್ನು ಸಹ ರುಬ್ಬಿ ಇಟ್ಕೊಳ್ಳಿ. ಈ ಹಿಟ್ಟಿಗೆ ನಾನೀಗ ಅವಲಕ್ಕಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸಿಯಲ್ಲಿ ರುಬ್ಬಿರೋದ್ರಿಂದ ಹಿಟ್ಟು ಸ್ವಲ್ಪ ನೀರಾಗಿರುತ್ತೆ. ಅವಲಕ್ಕಿಯನ್ನು ಆ್ಯಡ್ ಮಾಡೋದ್ರಿಂದ ಅದು ಸರಿಯಾಗುತ್ತೆ. ಅವಲಕ್ಕಿಯನ್ನು ತೊಳೆದು ನೀರನ್ನು ತೆಗೆದು ಅದನ್ನು ಅಕ್ಕಿಗೆ ಹಾಕಿ. ಅವಲಕ್ಕಿ ಇಲ್ಲ ಅಂದರೆ ನೀವು ಅಕ್ಕಿ ಪೌಡ್ರನ್ನು ಸಹ ಯೂಸ್ ಮಾಡ್ಬೋದು. ಅಕ್ಕಿ ಹಿಟ್ಟು ಮತ್ತು ಅವಲಕ್ಕಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಗಂಟುಗಳೇನೂ ಇರಬಾರ್ದು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ಹಾಗೆ ಬಿಡಿ. ಇವಾಗ ನಾವು ಹೂರಣವನ್ನು ರೆಡಿ ಮಾಡ್ಕೊಳ್ಬೇಕು. ಅದಕ್ಕೆ ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಪಾತ್ರೆ ಬಿಸಿಯಾದ ಮೇಲೆ ಅದಕ್ಕೆ 1 ಕಪ್ ಬೆಲ್ಲವನ್ನು ಹಾಕಿ. ಬೆಲ್ಲ ಕರಗಿದ ಮೇಲೆ ಅದಕ್ಕೆ 2 ಕಪ್ ಆಗುವಷ್ಟು ಕಾಯಿ ತುರಿಯನ್ನು ಆ್ಯಡ್ ಮಾಡಿಕೊಳ್ಳಿ. ಇಲ್ಲಿ ಬೆಲ್ಲ ಪಾಕ ಥರ ಆಗಬಾರ್ದು, ಜಸ್ಟ್ ಕರಗಿದರೆ ಸಾಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷಗಳ ಕಾಲ ಇದನ್ನು ಬೇಯಿಸಲು ಬಿಡಿ. ನಂತರ ಇದಕ್ಕೆ 1/4 ಚಮಚ ಆಗುವಷ್ಟು ಏಲಕ್ಕಿ ಪೌಡ್ರನ್ನು ಹಾಕಿ ಮತ್ತೆ ಒಂದು ಸಲ ಮಿಕ್ಸ್ ಮಾಡಿ. 1 ಚಮಚ ತುಪ್ಪವನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡಿ ಇದನ್ನು ತಣ್ಣಗಾಗಲು ಬಿಡಿ. ನಂತರ ಅರಿಶಿಣದ ಎಲೆಗಳನ್ನು ಚೆನ್ನಾಗಿ ವಾಶ್ ಮಾಡಿ ಅದರ ಮೇಲಿರುವ ನೀರುಗಳನ್ನು ಒಂದು ಬಟ್ಟೆಯ ಸಹಾಯದಿಂದ ಈ ಥರ ಕ್ಲೀನ್ ಮಾಡಿಕೊಳ್ಳಿ. 2 ಕಡೆ ನೀರನ್ನು ಕ್ಲೀನ್ ಮಾಡಿ ಸೈಡಿಗೆ ತಿಟ್ಕೊಳ್ಳಿ. ಅದೇ ಥರ ಬಾಳೆ ಎಲೆಯಲ್ಲಿ ಇರುವ ನೀರುಗಳನ್ನು ಸಹ ಒರೆಸಿ ಕ್ಲೀನ್ ಮಾಡಿಟ್ಕೊಳ್ಳಿ. ನಿಮಗೇನಾದರೂ ಅರಿಶಿಣದ ಎಲೆ ಸಿಗಲಿಲ್ಲವೆಂದರೆ ಬಾಳೆ ಎಲೆಯಲ್ಲಿಯೂ ಕೂಡ ಸಿಹಿ ಕಡುಬುಗಳನ್ನು ಮಾಡ್ಬೋದು. ನಂತರ ಇವಾಗ 1 ಮುಷ್ಟಿಯಾಗುವಷ್ಟು ಹಿಟ್ಟನ್ನು ತೆಗೆದುಕೊಂಡು ಎಲೆಗಳ ಮೇಲೆ ಈ ಥರ ಸ್ಪ್ರೆಡ್ ಮಾಡಿ, ತೆಳುವಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಹಿಟ್ಟೇನಾದರೂ ಕೈಗೆ ಅಂಟ್ಕೊಳ್ತಾ ಇದ್ದರೆ ಸ್ವಲ್ಪ ನೀರನ್ನು ತಾಗಿಸ್ಕೊಳ್ಳಿ. ಹಿಟ್ಟು ಎಲೆಯಿಂದ ಹೊರಗಡೆ ಹೋಗಬಾರ್ದು, ಎಲೆಗೆ ಆಗುವಷ್ಟೇ ಅದನ್ನು ಸ್ಪ್ರೆಡ್ ಮಾಡಬೇಕು. ನಂತರ ಆವಾಗಲೇ ಮಾಡಿಟ್ಟಂಥ ಹೂರಣವನ್ನು ಈ ಥರ ಮಧ್ಯದಲ್ಲಿ ಹಾಕ್ಕೊಳ್ಳಿ. ನಿಮಗೇನಾದರೂ ಸಿಹಿ ಜಾಸ್ತಿ ಬೇಕೆನ್ಸಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಕನ್ಸಿದ್ರೆ ಕಡಿಮೆ ಹಾಕ್ಕೊಳ್ಳಿ. ನಂತರ ಎಲೆಯನ್ನು ಈ ಥರ ಕ್ಲೋಸ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡಿ. ಅರಿಶಿಣದ ಎಲೆಯಲ್ಲಿ ಕಡುಬುಗಳನ್ನು ಮಾಡೋದ್ರಿಂದ ಕಡುಬು ತುಂಬಾ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇದು ಆರೋಗ್ಯಕ್ಕೆ ಸಹ ಒಳ್ಳೆಯದು. ಅದೇ ತರಹ ಸಪ್ಪೆ ಕಡುಬನ್ನು ನಾನು ಬಾಳೆ ಎಲೆಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಹಿಟ್ಟನ್ನು ಒಂದು ಸೈಡ್ನಲ್ಲಿ ಹಾಕಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದನ್ನು ಸಹ ತೆಳುವಾಗಿ ಸ್ಪ್ರೆಡ್ ಮಾಡಿಕೊಳ್ಳಿ. ಈ ಸೈಡಲ್ಲಿರುವ ಬಾಳೆ ಎಲೆಯನ್ನು ಕ್ಲೋಸ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡಿ. ಸಿಹಿ ಇಷ್ಟಪಡದೇ ಇರುವವರು ಈ ಥರ ಸಪ್ಪೆ ಕಡುಬನ್ನು ಮಾಡಿ ಸಹ ತಿನ್ಬೋದು, ಇದು ಕೂಡ ಚೆನ್ನಾಗಿರುತ್ತೆ. ಇದೇ ರೀತಿ ಉಳಿದ ಕಡುಬುಗಳನ್ನು ಸಹ ಮಾಡಿ ರೆಡಿ ಮಾಡಿಟ್ಕೊಳ್ಳಿ. ಗ್ಯಾಸ್ ಮೇಲೆ ಒಂದು ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಕಾಯಲು ಇಡಿ. ನೀರು ಬಿಸಿಯಾದ ನಂತರ ಅದಕ್ಕೆ ಸಿಹಿ ಕಡುಬು ಮತ್ತು ಸಪ್ಪೆ ಕಡುಬನ್ನು ಹಾಕಿ ಮುಚ್ಚಳವನ್ನು ಕ್ಲೋಸ್ ಮಾಡಿ ಒಂದು 15 ನಿಮಿಷಗಳ ಕಾಲ ಇದನ್ನು ಬೇಯಿಸಲು ಬಿಡಿ. ಇದಿವಾಗ ಆಗಿದೆ. ಅರಿಶಿಣದ ಪರಿಮಳ ಚೆನ್ನಾಗಿ ಬರ್ತಾ ಇರುತ್ತೆ. ಮತ್ತೆ ಮುಚ್ಚಳವನ್ನು ಕ್ಲೋಸ್ ಮಾಡಿ ಗ್ಯಾಸನ್ನು ಆಫ್ ಮಾಡಿ ಒಂದು 5 ಅಥವಾ 10 ನಿಮಿಷದ ನಂತರ ಇದನ್ನು ಸರ್ವ್ ಮಾಡಿ. ನೀವು ಸಹ ಅರಿಶಿಣ ಎಲೆಯ ಸಿಹಿ ಕಡುಬನ್ನು ಒಂದು ಸಲ ಟ್ರೈ ಮಾಡಿ.
ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ನ ಮೊದಲ ಬಾರಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.